ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ 3 ರಿವ್ಯೂಗೆ ಸ್ವಾಗತ. ಎಪಿಸೋಡ್ 3 ಅಲ್ಲಿ ಹೈಲೈಟ್ ಆದ ಸ್ಪರ್ಧಿಗಳ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ರಿವ್ಯೂ. ಮೊದಲನೇದಾಗಿ ಲಕ್ಷ್ಮಿ ಗೌಡ. ಹೌದು, ಈ ಸ್ಪರ್ಧಿ ಮಹಿಳಾ ಕಂಟೆಸ್ಟೆಂಟ್ ನಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮುಂದೆ ಕಾಣಬಹುದು. ಹೌದು, ಇವರು ಮಾಸ್ ಆಗಿ ಎಂಟ್ರಿ ಕೊಟ್ಟು ನಾನು ಮಾಸ್ ಆಗಿ ಇರೋಕೆ ಟ್ರೈ ಮಾಡ್ತೀನಿ ಅಂತ ಜಡ್ಜಸ್ ಗಳಿಗೆ ಹೇಳಿದ್ದಾರೆ. ಇವರು ಮುಂದಿನ ಅಗ್ನಿ ಪರೀಕ್ಷೆಯ ರೌಂಡ್ಗೆ ಸೆಲೆಕ್ಟ್ ಆಗಿದ್ದು, ಸೊ ಅದನಂತರ ಅಲ್ಲಿ ಯಾವ ರೀತಿ ಇವರ ಪರ್ಫಾರ್ಮೆನ್ಸ್ ಅಥವಾ ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ ನೋಡಬೇಕು. ಅದಾದ ನಂತರ ಬೇರೆಲ್ಲ ಸ್ಪರ್ಧಿಗಳ ಜೊತೆ ಯಾವ ರೀತಿ ಟಫ್ ಕಾಂಪಿಟೇಟರ್ ಆಗಿ ಮಹಿಳಾ ಸ್ಪರ್ಧೆಯಲ್ಲಿ ಇವರು ಮಾಸ್ ಅಥವಾ ಟಫ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಮುಂದೆ ನಾವು ನೋಡಬಹುದು ಎಂದು ಇನ್ನು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ. ಇನ್ನು ಜೆನ್ಸಿ ಸ್ಪರ್ಧಿಯಾದಂತಹ ಶಶಿಧರ್. ಹೌದು, ಇವ್ರದ್ದು ಡೋಂಟ್ ಕೇರ್ ಆಟಿಟ್ಯೂಡ್. ಎಂಟ್ರಿ ಡ್ಯಾನ್ಸ್ ಮೂಲಕ ಕೊಟ್ಟರು, ಬಟ್ ಇವರ ಆಟಿಟ್ಯೂಡ್ ಫುಲ್ ಸ್ವಾಗ್ ಅಲ್ಲಿ ಇತ್ತು. ಬಟ್ ಅದು ಜಡ್ಜಸ್ ಗಳಿಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ಹೇಳಬಹುದು. ಇವರು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕೆ ರೀಸನ್ ಅಷ್ಟೊಂದು ಸೂಕ್ತವಾಗಿ ಇರಲಿಲ್ಲ, ಬಟ್ ಬೇರೆ ಬೇರೆ ಏನೋ ಒಂದು ಕಡೆ ಇವರ ಕಾನ್ಸಂಟ್ರೇಷನ್ ಇತ್ತು. ಸೊ ಈ ಜಂಜಿ ಸ್ಪರ್ಧಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ರಿಜೆಕ್ಟ್ ಆಗಿದ್ದಾರೆ. ಬಿಗ್ ಬಾಸ್ ನ ಮತ್ತೊಬ್ಬ ಸ್ಟಾರ್ ಕಂಟೆಸ್ಟೆಂಟ್ ಹೇಮಲತಾ. ಇವರು ರೈತ ಮಹಿಳೆ. ಇವ್ರಿಗೆ ತುಂಬಾನೇ ಭಾಷೆಗಳು ಬರುತ್ತವೆ ಮತ್ತು ಇಂಗ್ಲಿಷ್ ಕೂಡ ಚೆನ್ನಾಗಿ ಮಾತಾಡುತ್ತಾರೆ ಮತ್ತು ಮಿಮಿಕ್ರಿ ಮಾಡೋದಲ್ಲಂತೂ ಎಕ್ಸ್ಪರ್ಟ್ ಅಂತ. ಎಲ್ಲಾ ಜಡ್ಜಸ್ ಗಳಿಗೂ ಇವರು ತುಂಬಾನೇ ಇಂಪ್ರೆಸ್ ಆದ್ರು. ಮತ್ತೆ ಮುಂದೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರು ಕೂಡ ಬಿಗ್ ಬಾಸ್ ಆಡಿಯನ್ಸ್ಗೆ ಇವರು ಪಕ್ಕ ಮನಸ್ಸನ್ನ ಗೆಲ್ತಾರೆ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧಿಗಳ ಜೊತೆ ಯಾವ ರೀತಿ ವಾದ ಮಾಡುತ್ತಾರೆ ಎಂದು ಕಾದು ನೋಡಬೇಕಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಿದ್ದಂತಹ ಗಂಗಾರಂಗ ಅಂದ್ರೆ ಗಂಗಕ್ಕ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಇವರು ಅಗ್ನಿ ಪರೀಕ್ಷೆಯಿಂದ ರಿಜೆಕ್ಟ್ ಆಗಿದ್ದಾರೆ. ಇವರು ನಿಜ ಜೀವನದಲ್ಲಿ ಹೇಗೆ ಇರುತ್ತಾರೆ ಹಾಗೆ ತೋರಿಸದೆ ರೀಲ್ಸ್ ಅಲ್ಲಿ ಯಾವ ರೀತಿ ಕಾಮಿಡಿ ಮಾಡುತ್ತಾರೆ ಅದೇ ರೀತಿ ಈ ವೇದಿಕೆಯಲ್ಲೂ ಕೂಡ ಇದ್ರು. ಸೊ ಜಡ್ಜಸ್ ಗಳು ಇದನ್ನ ಕ್ರಿಂಜ್ ಕಾಮಿಡಿ ಅಂತ ಅಂದ್ರು. ಇವರು ಅದಕ್ಕೆ ಹೌದು ಅಂತ ಒಪ್ಪಿಕೊಂಡ್ರು. ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಈ ಕ್ರಿಂಜ್ ಕಾಮಿಡಿ ಅಷ್ಟೊಂದು ವರ್ಕ್ ಆಗಲ್ಲ ಮತ್ತು ಬೇರೆ ಎಲ್ಲ ಚಾಲೆಂಜಸ್, ಟಾಸ್ಕ್ ಮತ್ತು ಟ್ಯಾಲೆಂಟ್ ಇರಬೇಕು ಅಂತ. ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಉಪಯೋಗಿಸಿಕೊಳ್ಳಬಹುದಿತ್ತು, ಆದ್ರೆ ಬರೀ ಕ್ರಿಂಜ್ ಕಾಮಿಡಿ ವರ್ಕ್ ಆಗಲ್ಲ. ಬಿಗ್ ಬಾಸ್ ನ ಈ ಹಿಂದೆ ಸೀಸನ್ ಅಲ್ಲಿ ಗುರೂಜಿಗಳು, ಸ್ವಾಮಿಗಳು ಈ ರೀತಿ ಬರೋದನ್ನ ನೋಡಿದ್ವಿ. ಸೊ ಅದೇ ಲಿಸ್ಟ್ಗೆ ಈಗ ಕಿರಣ್ ಶಾಸ್ತ್ರಿ ಅವರು ಬರುತ್ತಾರಾ ಎಂದು ಕಾದು ನೋಡಬೇಕು. ಹೌದು, ಇವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಇವರು ಫೇಸ್ ರೀಡಿಂಗ್ ಮಾಡಿ ಮುಂದೆ ಏನೇ ಆಗುತ್ತದೆ ಎಂದು ಹೇಳುತ್ತಾರೆ ಅಂತೆ. ಹೌದು, ಆದರೆ ವಿನಯ್ ಗೌಡ ಅವರು ಮುಂದೆ ಏನು ಮಾಡುತ್ತಾರೆ ಎಂದು ಇವರಿಗೆ ಹೇಳಲು ಆಗಲಿಲ್ಲ. ಹೌದು, ಉಳಿದಿರುವ 3 ಜನರು ಗ್ರೀನ್ ಮಾರ್ಕ್ ಕೊಟ್ಟಿದ್ದರೆ ವಿನಯ್ ಗೌಡ ರೆಡ್ ಮಾರ್ಕ್ ಕೊಟ್ಟು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ರು. ಆದರೆ ಸ್ಟಾರ್ ಕಂಟೆಸ್ಟೆಂಟ್ ಆಗೋಕೆ ಆಗಲಿಲ್ಲ. ಹೌದು, ಇವರು ಶ್ರುತಿ ಮೇಡಮ್ ಅವರಿಗೆ ತುಂಬಾನೇ ಇಂಪ್ರೆಸ್ ಮಾಡಿದ್ರು. ನೋಡಿದ್ರಲ್ಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ 3 ನಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಹೈಲೈಟ್ ಆದ್ರು ಅಂತ. ಈ ಎಲ್ಲಾ ಸ್ಪರ್ಧಿಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂದು, ಯಾವ ಸ್ಪರ್ಧಿ ನಿಮಗೆ ಇಷ್ಟವಾಗಿಲ್ಲ ಎಂದು ಕಾಮೆಂಟ್ ಮೂಲಕ ತಿಳಿಸಿ.